ಓಂ ರಂ ರಾಹವೇ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ವಿಶೇಷವಾಗಿರುವಂತಹ ನಕ್ಷತ್ರ ಶತಭಿಷ ನಕ್ಷತ್ರ. ಸುಮಾರು ಜನ ಹುಟ್ಟಿರುವಂಥವ್ರು ಇರ್ತೀರಾ ಮತ್ತು ತುಂಬ ಜನ ಪ್ರಾಬ್ಲಮ್ಸ್ ಫೇಸ್ ಮಾಡಿರುವಂಥವ್ರು ಇರ್ತೀರಾ ಈ ನಕ್ಷತ್ರದಲ್ಲಿ, ಕರೆಕ್ಟ್ ಅಲ್ವಾ? ಒಂದು ರಾಹುವಿನ ನಕ್ಷತ್ರವಾಗಿರುವಂಥದ್ದು, ಮತ್ತು ರಾಹುವಿನ ನಕ್ಷತ್ರ ಶನೈಶ್ಚರನ ಮನೇಲಿರುವಂಥದ್ದು. ಅಂದರೆ ಶತಭಿಷ ನಕ್ಷತ್ರ ಇರುವಂಥದ್ದು ಕುಂಭರಾಶಿ. ಸೊ ತನ್ನ 4 ಚರಣಗಳನ್ನು ನಾವು ಕುಂಭರಾಶಿಯಲ್ಲೇ ಒಂದೇ ರಾಶಿಯಲ್ಲಿ ಸಹ ಕಾಣಬಹುದು. ಶತಭಿಷ ನಕ್ಷತ್ರ ಒನ್ ಆಫ್ ದ ಸ್ಟ್ರಗಲಿಸ್ಟ್ ನಕ್ಷತ್ರ ಅಂತಲೂ ಹೇಳಬಹುದು. ತುಂಬ ಒಂದಲ್ಲ ಒಂದು ಪ್ರಾಬ್ಲಮ್ ಮ್ಯಾಮ್, ನನ್ನ ಲೈಫಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದೆ. ಇಲ್ಲ ದುಡ್ಡಿನ ಸಮಸ್ಯೆ ಇರುತ್ತೆ, ಇಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆ ಇರುತ್ತೆ, ಇಲ್ಲ ನಮ್ಮ ತಂದೆ ತಾಯಿದೇನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅದ್ರಲ್ಲಿ ನಾನು ಸಿಕ್ಕಾಕೊಂಡಿರೋಂಥ ಸಮಸ್ಯೆ ಇರುತ್ತೆ. ಯಾರು ಇಷ್ಟನೇ ಪಡಲ್ಲ, ಏನೋ ಅಪರೂಪಕ್ಕೆ ಯಾವುದೊಂದು ಲವ್ ಆಯಿತು ಬಟ್ ಕಂಟಿನ್ಯೂಷನ್ ಆಗೋದಿಲ್ಲ ಆ ಸಮಸ್ಯೆ. ಸೊ ಒಂದಲ್ಲ ಒಂದು ಹೆಜ್ಜೆನಲ್ಲಿ ಶತಭಿಷ ನಕ್ಷತ್ರ ಪ್ರಾಬ್ಲಮ್ಸ್ ಫೇಸ್ ಮಾಡುತ್ತೆ. ಬಟ್ ಅಲ್ಟಿಮೇಟ್ ಸೂಪರ್ ಇತ್ತು, ಒಳ್ಳೆ ಒಂದು ರಾಶಿ ಮತ್ತು ಒಳ್ಳೆ ಒಂದು ಚಾರ್ಟ್, ಅಂದರೆ ಲೈಕ್ ಒಳ್ಳೆ ಪಾಸಿಟಿವ್ ಪ್ಲಾನೆಟ್ಸ್ ವೀಕ್ಷಣೆಯಲ್ಲಿದೆ ಈ ನಕ್ಷತ್ರಕ್ಕೆ ಅಂತಂದರೆ ಎನಾರ್ಮಸ್ ಆಗಿರೋಂಥ ಸಕ್ಸಸ್ನ ನೋಡ್ಬೋದು. ಶತಭಿಷ ನಕ್ಷತ್ರ ಈಸ್ ಒನ್ ಆಫ್ ದ ರಿಚೆಸ್ಟ್ ನಕ್ಷತ್ರ ಅಂತಲೂ ಹೇಳ್ಬೋದು. ಅಂದರೆ ಆ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ ಒಳ್ಳೆಯ ರಾಜಯೋಗ ಸಿಗುವಂಥದ್ದು, ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡೋವಂಥ ಯೋಗನೂ ಸಹ ನಾವು ನೋಡ್ಬೋದು. ಬಟ್ ಯಾವಾಗ ಒಳ್ಳೆ ಶುಭ ಗ್ರಹಗಳ ಒಂದು ದೃಷ್ಟಿ ಈ ನಕ್ಷತ್ರದ ಮನೆಗಳಲ್ಲಿ ಅಥವಾ ಯಾವ ಒಂದು ಮನೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾಣಿಸುತ್ತೆ, ಅಂದರೆ ನಿಮ್ಗೆ ಯಾವ ಲಗ್ನ ಇರುತ್ತೋ ಯಾವ ರಾಶಿ ಇರುತ್ತೋ ಗೊತ್ತಿರಲ್ಲ. ಸೊ ಅದ್ರ ಪ್ರಕಾರವಾಗಿ ಒಳ್ಳೆ ಲಗ್ನ ರಾಶಿಯಲ್ಲಿದ್ದು ಶತಭಿಷ ನಕ್ಷತ್ರದಲ್ಲಿಟ್ಟು ಅಂತಂದರೆ ರಾಹುವಿನ ನಕ್ಷತ್ರ ಇಸ್ ಅ ಪ್ಲಾನೆಟ್ ಆಫ್ ಎಕ್ಸ್ಪ್ಯಾನ್ಷನ್. ನೀವು ಒಂದು ಅಂಗಡಿ ಅಂತ ಮಾಡಿದ್ರೆ ನಿಮ್ಗೆ 10 ಅಂಗಡಿ ಆಗೋಷ್ಟು ನಿಮ್ಗೆ ದುಡ್ಡು ಬರುತ್ತೆ. ಒಂದು ಸ್ಕೂಲ್ ಅಂತ ಮಾಡೋಕ್ಕೆ ಹೋಗಿ ನೀವು 10 ಬ್ರಾಂಚಸ್ ಮಾಡೋಷ್ಟು ದುಡ್ಡು ಬರುತ್ತೆ. ಒಂದು ಗ್ರಾಸರಿ ಸ್ಟೋರ್, ಒಂದು ಸೂಪರ್ ಮಾರ್ಕೆಟ್ ಥರ ಏನೋ ಒಂದು ಮಾಡೋಕ್ಕೆ ಹೋಗಿ 10 ಬ್ರಾಂಚ್ ಆಗೋಷ್ಟು ನಿಮಗೆ ದುಡ್ಡು ಬರುತ್ತೆ. ಇವನ್ ಈ ಶತಭಿಷ ನಕ್ಷತ್ರದವ್ರಿಗೆ ಅಷ್ಟು ಕೂಡ ಪವರ್ಫುಲ್ ಎನರ್ಜಿ ಇರುತ್ತೆ. ಸೊ ಬನ್ನಿ ಇವತ್ತು ನಾವು ಮಾತಾಡ್ತಿರೋಂತಹ ಗ್ರೇಟೆಸ್ಟ್ ಶತಭಿಷ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳೋಣ. 2026 ಕ್ಯಾಲೆಂಡರ್ ವರ್ಷ ಬದಲಾವಣೆಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಏನಾದರೂ ಇನ್ನಷ್ಟು ವಿಚಾರಗಳು ನಾನು ಕಾರ್ಯಕ್ರಮದಲ್ಲಿ ತಿಳಿಸಿರ್ತೀನಿ, ಬಟ್ ಇನ್ನಷ್ಟು ವಿಚಾರಗಳು ತಿಳ್ಕೋಬೇಕು ಅಂತಿದ್ದರೆ ನೀವು ಕಾಂಟ್ಯಾಕ್ಟ್ ನಂಬರ್ಸ್ಗೆ ಫೇಸ್ ಟು ಫೇಸ್ ಇರ್ಬೋದು ಅಥವಾ ಅಪಾಯಿಂಟ್ಮೆಂಟ್ ಮೂಲಕ ನೀವು ಫೋನಲ್ಲೇ ಕನ್ಸಲ್ಟೇಷನ್ ತೊಗೊಳ್ಳೋಂಥ ಪ್ರಯತ್ನವೂ ಸಹ ಮಾಡಬಹುದು. ಸೊ ಈ ಅಕ್ಷರಗಳು ಮುಖ್ಯವಾಗಿ ನಾನು ಆಲ್ರೆಡಿ ತಿಳಿಸಿದೆ. ಸೊ ಕುಂಭರಾಶಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ಕುಂಭರಾಶಿ ಶತಭಿಷ ನಕ್ಷತ್ರ ನಿಮ್ಮ ಒಂದು ರಾಶಿ ನಕ್ಷತ್ರವಾಗಿತ್ತು ಅಂದರೆ ಎಸ್, ಈ ಪ್ರೋಗ್ರಾಮ್ ನಿಮಗೋಸ್ಕರನೇ. ಬೈ ಚಾನ್ಸ್ ನನಗೆ ಗೊತ್ತಿಲ್ಲ ಮ್ಯಾಮ್, ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮಿಂಗ್ಸ್ ಪ್ರಕಾರ ಗೊತ್ತಿಲ್ಲ, ಬಟ್ ಈ ಹೇಳೋಂಥ ಅಕ್ಷರಗಳ ಪ್ರಕಾರವಾಗಿ ಬೈ ಚಾನ್ಸ್ ನಿಮ್ಮ ಹೆಸರಿದ್ದರೆ ಮೊದಲನೇ ಅಕ್ಷರ ಗೌ, ಸ, ಸಿ ಮತ್ತು ಸು. ಸೊ ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರಿತ್ತು ಅಂತಂದರೆ ಖಂಡಿತ ಈ ಕಾರ್ಯಕ್ರಮವನ್ನು ನೀವು ವಾಚ್ ಮಾಡ್ಬೋದು. ಮತ್ತು 2026 ಬರುವಂತಹ ಪರಿಹಾರಗಳನ್ನ ಅಥವಾ ಪ್ರಿಡಿಕ್ಷನ್ಸು ಕೂಡ ನಿಮಗೆ ಖಂಡಿತ ಅಪ್ಲೈ ಆಗುತ್ತೆ. ಬೈ ಚಾನ್ಸ್ ನೀವು ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಎಷ್ಟೋ ಸಲ ಪ್ರಾಬ್ಲಮ್ ಏನಾಗುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರವಾಗಿ ಬಂದಿರೋಂಥ ಅಕ್ಷರದಲ್ಲಿ ನೀವು ಹೆಸರು ಇಟ್ಕೊಂಡಿರೋದಿಲ್ಲ, ರೈಟ್? ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಈ ಕ್ವೆಶನ್ ಓಡ್ತಾ ಇರುತ್ತೆ. ನನ್ನ ಡೇಟ್ ಆಫ್ ಬರ್ತ್ ಪ್ರಕಾರ ಯಾವುದೋ ಅಕ್ಷರ ಇದೆ ಮೇಡಮ್, ನೀವು ಹೇಳ್ತಾರಂಥ ಅಕ್ಷರನೇ ಮ್ಯಾಚ್ ಆಗ್ತಿಲ್ಲ, ಸೊ ನಾನು ಏನು ಮಾಡಬೇಕು? ಇವಾಗ ಫಸ್ಟ್ ಪ್ರಿಫರೆನ್ಸ್ ಇಸ್ ಆಲ್ವೇಸ್ ವಿತ್ ಯುವರ್ ಡೇಟ್ ಆಫ್ ಬರ್ತಲ್ಲಿ ಬರುವಂತಹ ರಾಶಿ ನಕ್ಷತ್ರ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅದಕ್ಕೆ ಗೊತ್ತಿಲ್ಲ ಅಂದವ್ರಿಗೆ ಮಾತ್ರ ನಾನು ಅಕ್ಷರಗಳನ್ನ ಹೇಳ್ತಾ ಇರೋವಂಥದ್ದು. ಎಷ್ಟೋ ಜನ ಆಗಿನ ಕಾಲದಲ್ಲಿ ಡೇಟ್ ಆಫ್ ಬರ್ತ್ ನೋಟ್ ಮಾಡ್ಕೊಂಡಿರಲ್ಲ. 2026 ಬಿಸ್ನೆಸ್ ಚೆನ್ನಾಗಿದೆ ಮೇಡಮ್, ಎಸ್ ಬಿಸ್ನೆಸ್ ವಿಚಾರ ಚೆನ್ನಾಗೇ ಇದೆ, ಬಟ್ ಏನಂದರೆ ಬರ್ತಿರೋಂಥ ಇನ್ಕಮ್ ನಿಮ್ಗೆ ಏನಕ್ಕೂ ಹೊಸದಾಗಿ ಬಿಸ್ನೆಸ್ ಮಾಡಲಿಕ್ಕೆ ಸಾಲೋದೇ ಇಲ್ಲ. ಶತಭಿಷ ನಕ್ಷತ್ರ ಎಲ್ಲದರಲ್ಲೂ ಇದ್ದೀರಾ, ನೀವು ಯಾವ ಫೀಲ್ಡಲ್ಲಿ ಇಲ್ಲ ಅಂತಿಲ್ಲ, ಎಲ್ಲದರಲ್ಲೂ. ಈವನ್ ಬಿಸ್ನೆಸ್ ವಿಚಾರ, ಒಂದು ಬಟ್ಟೆ ಅಂಗಡಿ ಇರ್ಬೋದು, ಒಂದು ಗ್ರಾಸರಿ ಶಾಪ್ ಇರ್ಬೋದು, ಒಂದು ಸಣ್ಣ ವ್ಯಾಪಾರದಿಂದ ಹಿಡಿದು ದೊಡ್ಡ ಬಿಸ್ನೆಸ್ವರೆಗೂ ಸಹ ನಾವು ಶತಭಿಷ ನಕ್ಷತ್ರದವ್ರನ್ನ ನೋಡಬಹುದು. ಮಕ್ಕಳು ಓದ್ತಾರಂತವ್ರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ನಾನು ತೊಗೊಳ್ತಿರೋಂಥದ್ದು ಅಥವಾ ನಾನು ತೊಗೊಂಡಿರೋವಂಥದ್ದು ಕರೆಕ್ಟೋ ಅಲ್ವೋ, ಸರಿನೋ ಇಲ್ವೋ, ಈ ರೀತಿಯೆಲ್ಲ ತುಂಬ ಕನ್ಫ್ಯೂಷನ್ ಕಾಣಿಸ್ಕೊಳ್ಳುತ್ತೆ 2026. ಕಾಂಪಿಟೇಟಿವ್ ಎಕ್ಸಾಮ್ಸು ಆದಷ್ಟು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಗೌರ್ಮೆಂಟ್ ಕೆಲಸದ ಯೋಗ ಇದೆಯಾ. ಇತ್ತು ಅಂದರೆ ಖಂಡಿತ ಮೂವ್ ಮಾಡಿ. ಎಷ್ಟೋ ಜನಕ್ಕೆ ಪ್ರಾಬ್ಲಮ್ಸ್ ಏನಂತಂದರೆ ಮೂವ್ ಮಾಡಿಬಿಡ್ತೀರಾ, ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಯೋಗನೇ ಇರಲಿಲ್ಲ ಅಂದಾಗ. ಸೊ ಯೋಗನೇ ಇಲ್ಲ ಅಂದಾಗ ಏನಾಯಿತು, ನೀವು ಮತ್ತೆ ಕನ್ಫ್ಯೂಷನ್ಗೆ ಹೋಗ್ತೀರಾ, ಏನು ಮಾಡಬೇಕು, ಇಷ್ಟು ವರ್ಷ ನಾನು ವೇಸ್ಟ್ ಮಾಡಿದೆ, ಈಗ ನಾನು ಕೆಲ್ಸಕ್ಕೆ ಹೋಗಲ್ಲ, ಏನು ಮಾಡಲಿಲ್ಲ ಅಂತ. ಫಸ್ಟೇ ನಿಮ್ಮ ಮಕ್ಕಳ ಜಾತಕಗಳನ್ನ ಕರೆಕ್ಟಾಗಿ ಚೆಕ್ ಮಾಡಿಸಿ, ಅವ್ರು ಯಾವುದು ಓದಿದ್ರೆ ಒಳ್ಳೆಯದು, ಯಾವ ಒಂದು ಸಬ್ಜೆಕ್ಟ್ಸ್ನ ತೊಗೊಂಡ್ರೆ ಅವ್ರ ಫ್ಯೂಚರಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಎಷ್ಟು ಜನ ನೀವು ಕನ್ಸಲ್ಟೇಷನ್ ತೊಗೊಂಡು ಏನು ಕೇಳ್ತೀರಾ, ನಮ್ಮ ಮಗು ಫ್ಯೂಚರ್ ಹೇಗಿದೆ. ಸೊ ಏನು ಫ್ಯೂಚರ್ ಅಂದರೆ ಏನು, ಅವ್ರ ಎಜುಕೇಷನ್ ಇರಬಹುದು, ಮದುವೆ ಜೀವನ ಇರಬಹುದು, ಅಥವಾ ಅವರು ಒಂದು ಕೆಲಸಕ್ಕೆ ಹೋಗುವಂಥ ವಿಚಾರಗಳಿರಬಹುದು, ಅಥವಾ ಯಾವ ರೀತಿಯಾದ ಒಂದು ಲೈಫ್ ಪಾರ್ಟ್ನರ್ ಅವ್ರ ಜೀವನಕ್ಕೆ ಬರ್ತಾರೆ, ಅವರೊಂದು ಯಾವ ರೀತಿಯಾದ ಒಂದು ಕುಟುಂಬವನ್ನು ಅವರು ಇದು ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ, ಇವೆಲ್ಲ ಕೂಡ ಫ್ಯೂಚರಲ್ಲಿ ಇನ್ವಾಲ್ವ್ ಆಗುತ್ತೆ, ಇನ್ಕ್ಲೂಡ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನೀವು ಮಾಡುವಾಗ ಯಾವುದೋ ಒಂದು ಕೆಲಸಗಳನ್ನ ಅವ್ರಿಗೆ ನೀನು ಡಾಕ್ಟರ್ ಓದ್ತಿದೆಯೋ ಅಥವಾ ಒಂದೇನೋ ಇಂಜಿನಿಯರಿಂಗ್ ಮಾಡ್ತಿದೆಯೋ ಅಥವಾ ಏನೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದೆಯೋ, ಪ್ರತಿಯೊಂದು ಅವರು ಚೆಕ್ ಮಾಡಿಕೊಂಡಾಗ, ತುಂಬ ಚೆಕ್ ಮಾಡಿ ಮುಂದುವರೆಸಾಗ
ತುಂಬ ಒಳ್ಳೆಯದು. ವಿಶೇಷವಾಗಿ ರಾಹುವಿನ ನಕ್ಷತ್ರ ಅಂತ ತಿಳಿಸ್ತಾ ಇದೆ. ಶತಭಿಷ ನಕ್ಷತ್ರದವರು ಈ ಒಂದು ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ನ ಧರಿಸ್ಕೊಳ್ಳೋದ್ರಿಂದ ಬಿಸ್ನೆಸ್ಸಲ್ಲಿರ್ಬೋದು, ಎಜುಕೇಷನ್ ವಿಚಾರವಾಗಿರ್ಬೋದು, ಫ್ಯೂಚರಲ್ಲಿ ತುಂಬ ಒಳ್ಳೆಯ ಸಕ್ಸಸ್ನ ನೋಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಒಂದು ವಿಶೇಷವಾಗಿರುವಂತಹ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮಃ. ತುಂಬ ಡಿಫ್ರೆಂಟ್ ಅಂದರೆ ಬೀಜ ಮಂತ್ರ ಅಂತ ಹೇಳ್ತೀವಿ ನಾವು. ಇದು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. 108 ಟೈಮ್ಸ್ ನಿಮ್ಮ ಹತ್ರ ಸೇಮ್ ಇದೇ ರೀತಿಯಾದ ಒಂದು ಮಾಲೆ ಇತ್ತು ಅಂತಂದರೆ ಆ ಮಾಲೆನ ನೀವು ಇಟ್ಕೊಂಡು, ಅಂದರೆ ಈ ರೀತಿ ಮಾಲೆಯನ್ನು ಇಟ್ಕೊಂಡು ನೀವು ಮಂತ್ರಗಳನ್ನ ಹೇಳ್ಕೊಳ್ತಾ ಇರಿ 108 ಸಲ. ಯೂಶಲಿ 108 ಬೀಡ್ಸ್ ಆ ರೀತಿಯಾದ ಮಾಲೆ ಸಿಗುತ್ತೆ ನಿಮಗೆ. ನಾನು ನಿಮ್ಗೆ ಇವಾಗ ತೋರಿಸ್ತಾ ಇರೋಂಥದ್ದು ಬರೀ ಬ್ರೇಸ್ಲೆಟ್ ಇದಷ್ಟೇ. ಸೊ 108 ಬೀಡ್ಸ್ ಇರೋಂಥ ಮಾಲೆ ಇತ್ತು ಅಂದರೆ ಬೈ ಚಾನ್ಸ್ ನೀವು ಅದನ್ನು ಹಾಕೋಬಹುದು. ಇಲ್ಲಾಂದರೆ ನಿಮ್ಮ ಹತ್ರ ಕರಂಗುಲಿ ಮಾಲೆ ಇತ್ತು ಅಂದರೂ ಸಹ ಅದನ್ನು ಸಹ ಬಳಸ್ಬೋದು. ರಾಹುವಿನ ನಕ್ಷತ್ರದವ್ರಿಗೆ ಅದನ್ನು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ತುಂಬ ದೃಷ್ಟಿಯಾಗುವಂಥ ನಕ್ಷತ್ರ. ಎಷ್ಟೇ ಇರಲಿ, ಏನೇ ಒಂದು ಚೆನ್ನಾಗಿ ಹೋಗಿ ಬಂದೆ ಮೇಡಮ್ ದೃಷ್ಟಿ ಆಗ್ಬಿಡುತ್ತೆ. ನಾನು ಏನೋ ಒಂದು ಕೆಲಸ ಇವತ್ತು ಆಯ್ತಪ್ಪ ಇನ್ನೇನು ಮುಗಿಯುತ್ತೆ ಅನ್ನೋಂಗೆ ದೃಷ್ಟಿ ಆಗುತ್ತೆ. ಕರಂಗುಲಿ ಮಾಲ ನಿಮ್ಮನ್ನ ತುಂಬ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ನೋಡ್ತಿರ್ತೀರ ನೀವು ಎಷ್ಟೊಂದು ಜನ ಹಾಕೊಂಡಿರುವಂಥದ್ದು, ಅದು ಕೂಡ ನೀವು ಮಾಲೆ ರೀತಿಯಲ್ಲಿ ಇರ್ಬೋದು, ಬ್ರೇಸ್ಲೆಟ್ ರೀತಿಯಲ್ಲೂ ಸಹ ಹಾಕೊಳ್ಬಹುದು. ಸೊ ಇದ್ರ ಜೊತೆಗೆ ಈ ಬ್ರೇಸ್ಲೆಟ್ಟು ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಇದೆಲ್ಲ ನೀವು ಒಳ್ಳೇದಾಗಲಿ. ಮುಖ್ಯವಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಪರಿಹಾರಗಳು ನಿಮ್ಮ ಲೈಫಲ್ಲಿ ಎಷ್ಟು ಬದಲಾವಣೆಗಳಾಗ್ತಾರಂಥದ್ದು ತುಂಬ ಜನ ನೀವು ಕಮೆಂಟ್ ಸೆಕ್ಷನ್ ಇರ್ಬೋದು, ಕಾಲ್ಸ್ ಮಾಡಿ ತಿಳಿಸ್ತಾ ಇದ್ದೀರಾ, ಮೆಸೇಜಸ್ ಮಾಡಿ ತಿಳಿಸ್ತಾ ಇದ್ದೀರಾ. ಎಲ್ಲರೂ ದೋಸ್ ಹು ಹ್ಯಾವ್ ಸಬ್ಸ್ಕ್ರೈಬ್ ಮೈ ಚಾನಲ್, ನನ್ನ ಈ ಪ್ರೋಗ್ರಾಮ್ ನೋಡ್ತಾ ಇರೋಂಥವ್ರಾಗಿರಲಿ, ಎಲ್ಲರಿಗೂ ಯಾರೆಲ್ಲ ಲೈಕ್ ಮಾಡ್ತೀರಾ, ಕಮೆಂಟ್ ಕೊಡ್ತಿದ್ದೀರಾ, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಯಾವುದೇ ರೀತಿಯಾದ ಒಂದು ಇದಿಲ್ಲ, ನೀವು ಯಾವ ಒಂದು ನಿಮ್ಮ ಪರಿಹಾರಗಳನ್ನ ಮಾಡಿ ನೀವು ತಿಳಿಸ್ಕೊಟ್ಟಿರೋಂಥದ್ದೇ ನನಗೆ ತುಂಬ ಸಂತೋಷವಾಗಿರುವಂತಹ ವಿಚಾರ. ನಿಮಗೂ ಸಹ ಆ ರಾಹುವಿನ ಒಂದು ವಿಶೇಷವಾಗಿರುವಂತಹ ಅಬಂಡೆನ್ಸ್ ಆಗಿರುವಂತಹ ಲೈಫ್ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.